ನಮಸ್ತೆ ಸ್ನೇಹಿತರೆ, ನವರಾತ್ರಿಯ 6ನೇ ದಿನದ ಶುಭಾಶಯಗಳು ಎಲ್ಲರಿಗೂ. ದೇವಿ ಆರೋಗ್ಯ ಆಯುಷನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊತೀನಿ ಸ್ನೇಹಿತರೆ. ಇವತ್ತಿನ ನವರಾತ್ರಿಯ ಒಂದು 6ನೇ ದಿನ ಬಂದು ಕಾತ್ಯಾಯನಿ ದೇವಿಯನ್ನು ನಾವು ಪೂಜೆಯನ್ನು ಮಾಡ್ತೀವಿ. ಈ ಒಂದು ದೇವಿಯ ವಿಶೇಷತೆ ಏನಿದೆ, 6ನೇ ದಿನದಲ್ಲಿ ಯಾವ ಒಂದು ಬಣ್ಣ ಇದೆ, ಯಾವ ಒಂದು ಹೂವು ಆ ಒಂದು ದೇವಿಗೆ ಪ್ರಿಯವಾದ ಹೂವಾಗಿದೆ, ಪ್ರಿಯವಾದ ಪ್ರಸಾದ ಯಾವುದು, ದೇವಿಯನ್ನು ನಾವು ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕು, ಇದೆಲ್ಲದರ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಹೊಸ ಹೊಸ ವಿಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಇವಾಗ ನವರಾತ್ರಿಯ 6ನೇ ದಿನ ಬಂದು ನಾವು ಕಾತ್ಯಾಯನಿ ದೇವಿಯನ್ನು ಪೂಜೆಯನ್ನು ಮಾಡ್ತೀವಿ. ಈ ಒಂದು ಕಾತ್ಯಾಯನಿ ದೇವಿ ಬಂದು ಕಾತ್ಯಾಯನ ತಪಸ್ಸಿನಿಂದ ಹುಟ್ಟಿದ ಕಾರಣದಿಂದ ಈ ಒಂದು ದೇವಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂದಿದೆ. ದೇವಿಯು ಚತುರ್ಭುಜಳಾಗಿದ್ದು ಕಮಲದ ಮೇಲೆ ಆಸೀನಳಾಗಿರುತ್ತಾಳೆ. ಬಲಗೈಯಲ್ಲಿ ಖಡ್ಗ, ಎಡಗೈಯಲ್ಲಿ ಪದ್ಮವನ್ನು ಹಿಡಿದಿರುತ್ತಾಳೆ. ಈ ಒಂದು ದೇವಿಯ ರೂಪ ಈ ರೀತಿಯಾಗಿ ಇರುತ್ತೆ. ಬಲ, ಜ್ಞಾನ, ಧೈರ್ಯದ ಸಂಕೇತವಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ರಾಕ್ಷಸರಾದ ಮಹಿಷಾಸುರನನ್ನು ಸಂಹರಿಸಲು ಕಾತ್ಯಾಯಿನಿ ದೇವಿಯು ಅವತಾರ ತಾಳಿದಳು ಅಂತ ಹೇಳಿಬಿಟ್ಟು ನಮ್ಮ ಒಂದು ಪುರಾಣ ಪುಸ್ತಕದಲ್ಲಿ ಉಲ್ಲೇಖವಾಗಿದೆ. ಈ ಒಂದು ದೇವಿಯ ಮಹತ್ವ ಏನಪ್ಪ ಅಂತೇಳಿದರೆ, ವಿಶೇಷವಾಗಿ ಯಾರಿಗೆಲ್ಲ ಮದುವೆ ವಿಳಂಬ ಆಗ್ತಾ ಇದೆ, ಮದುವೆ ಸಮಸ್ಯೆ ಇದೆ, ನಮಗೆ ಹೆಣ್ಣು ಸಿಗ್ತಾ ಇಲ್ಲ ಅಥವಾ ಗಂಡ ಸಿಗ್ತಾ ಇಲ್ಲ, ಮದುವೆನಲ್ಲಿ ದೋಷ ಇದೆ ಅನ್ನೋವಂಥವ್ರು ನಾಳೆ ದಿನ ಏನು ಕಾತ್ಯಾಯನಿ ದೇವಿಯ 6ನೇ ದಿನವನ್ನು ನಾವು ಪೂಜಿಸ್ತೀವಲ್ವ, ಈ ಒಂದು ಸಂದರ್ಭದಲ್ಲಿ ನೀವು ವಿಶೇಷ ಪೂಜೆಯನ್ನು ಮಾಡಿ ಆ ಒಂದು ದೇವಿಯ ಸಂಕಲ್ಪ ಮಾಡಿದಲ್ಲಿ ಖಂಡಿತವಾಗಲೂ ಕನ್ಯೆಯರಿಗೆ ವಿವಾಹ ಸಮಸ್ಯೆ ನಿವಾರಣೆಯಾಗಿ ವಿಶೇಷ ಫಲ ಪ್ರಾಪ್ತಿಯಾಗುತ್ತೆ. ದಂಪತಿಗಳಿಗೆ ಸುಖ ಸಿಗುತ್ತೆ, ಸಮೃದ್ಧಿ ನೀಡ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಆದ್ದರಿಂದ ನವರಾತ್ರಿಯ 6ನೇ ದಿನದ ಪೂಜೆ ಆರೋಗ್ಯ, ಧೈರ್ಯ, ಶಾಂತಿ, ಸಹನೆ ಹಾಗೂ ಕನ್ಯೆಯರ ವಿವಾಹ ಸಮಸ್ಯೆ, ದಂಪತಿಗಳಿಗೆ ಸುಖ ಸಮೃದ್ಧಿ ನೀಡುತ್ತದೆ ಅನ್ನೋ ಒಂದು ಮಹತ್ವ ಈ ಒಂದು ದಿನದ್ದಾಗಿರುತ್ತೆ. 6ನೇ ದಿನದ ಬಣ್ಣ ಬಂದು ಬೂದು ಬಣ್ಣ. ಬೂದು ಬಣ್ಣ ಅಂತ ಹೇಳಿದರೆ ಈ ಒಂದು ಬಣ್ಣ ಸಮತೋಲನ ಮತ್ತು ಶಾಂತಿಯ ಸಂಕೇತವಾಗಿದ್ದು, ನಾವು ದೇವಿಯನ್ನು ಆರಾಧನೆ ಮಾಡಬೇಕಾದ್ರೆ ಅಂದರೆ ಪೂಜೆಯನ್ನು ಸಲ್ಲಿಸಬೇಕಾದ್ರೆ ಈ ಒಂದು ಬೂದು ಬಣ್ಣದ ವಸ್ತ್ರವನ್ನು ಧರಿಸಿ ದೇವಿಗೆ ಬೂದು ಬಣ್ಣದ ಹೂವಿನ ಅಲಂಕಾರವನ್ನು ಮಾಡಿದರೆ ನಾವು ದೇವಿಯ ಕೃಪೆಗೆ ಪಾತ್ರರಾಗ್ತೀವಿ. ಈ ಒಂದು ದೇವಿಗೆ ಕಾತ್ಯಾಯನಿ ದೇವಿಗೆ ಬಂದು ಸಾಮಾನ್ಯವಾಗಿ ಚಂದನದ ಹೂವು, ಅರಳಿ ಮಲ್ಲಿಗೆ ಅಥವಾ ಬೂದು ಬಣ್ಣದ ಯಾವುದಾದ್ರೂ ಹೂಗಳಿಂದ ನಾವು ಆ ಒಂದು ದೇವಿಗೆ ಪೂಜೆಯನ್ನು ಸಲ್ಲಿಸ್ಬೋದಾಗಿದೆ. ಪ್ರಸಾದ ಅಂತ ನೋಡೋದಾದರೆ ಜೇನು ಸೇರಿಸಿದ ಪ್ರಸಾದ ಅಥವಾ ಹಾಲು, ಅಕ್ಕಿ, ಬೆಲ್ಲದಿಂದ ಮಾಡಿರ್ತಕ್ಕಂಥ ಯಾವುದೇ ಪ್ರಸಾದನಾದರೂ ನಾವು ದೇವಿಗೆ ನೈವೇದ್ಯವನ್ನು ಮಾಡ್ಬೋದು ಸ್ನೇಹಿತರೆ. ಇನ್ನು ಪೂಜಾ ವಿಧಾನ, ನಾವು ಇಷ್ಟೆಲ್ಲ ಮಾಡಿರ್ತೀವಿ, ಪೂಜೆಯನ್ನು ಸರಿಯಾದ ಸಮಯದಲ್ಲಿ ಮಾಡಲಿಲ್ಲ ಅಂತ ಹೇಳಿದರೆ ಮನಸ್ಸಿಗೆ ಏನೋ ಒಂಥರ ಗೊಂದಲ. ಈ ಒಂದು ನವರಾತ್ರಿಯಲ್ಲಿ ಆದಷ್ಟು ನಾವು ಪೂಜೆಗಳನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ತೀವಿ. ಕೆಲವೊಂದು ಸಮಯದಲ್ಲಿ ಮಿಸ್ ಆದಾಗ ಪೂಜಾ ಸಮಯವನ್ನು ನಾವು ತಿಳ್ಕೊಂಡು ಪೂಜೆಯನ್ನು ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠ ಆಗುತ್ತೆ. ಈ ಒಂದು ನಾಳೆಯ ದಿನ ನಾವೇನು ಕಾತ್ಯಾಯನಿ ದೇವಿಯನ್ನು ಪೂಜೆಯನ್ನು ಮಾಡ್ತೀವಲ್ವ, ಆ ಒಂದು ಪೂಜೆಯ ಸಮಯ ಬಂದು ಬೆಳಗ್ಗೆ ಪ್ರಾತಃ ಕಾಲ 6 ಗಂಟೆಯಿಂದ 8:30ವರೆಗೂ ನಿಮಗೆ ಇದು ಶುಭ ಮುಹೂರ್ತ ಆಗಿರುತ್ತೆ. ಈ ಒಂದು ಸಮಯದ ಒಳಗೆ ನಾವು ಪೂಜೆಯನ್ನು ಮಾಡೋದ್ರಿಂದ ನಮಗೆ ವಿಶೇಷ ಫಲಗಳು ದೊರಕುತ್ತೆ. ಅಥವಾ ನಾವು ಕೆಲಸಕ್ಕೆ ಹೋಗ್ತೀವಿ, ನಮಗೆ ಬೆಳಗ್ಗೆ ಆಗೋದಿಲ್ಲ, ಇಲ್ಲ ಸಮಯ ಇಲ್ಲ, ನಾವು ಸಂಜೆನೇ ಮಾಡ್ತಾ ಬಂದಿದ್ದೀವಿ ಅನ್ನೋರಾದರೆ ನಾಳೆ ಸಂಜೆ 6 ಗಂಟೆಯಿಂದ ನಿಮಗೆ 7:30ವರೆಗೆ ಒಂದು ಉತ್ತಮವಾದ ಒಂದು ಸಮಯ ಇದೆ. ಈ ಎರಡೂ ಸಮಯದಲ್ಲಿ ನೀವು ಯಾವ ಸಮಯದಲ್ಲಾದ್ರೂ ಈ ಒಂದು ದೇವಿಯ ಆರಾಧನೆಯನ್ನು ಮಾಡ್ಬೋದು, ದೇವಿಯ ಪೂಜೆಯನ್ನು ನೀವು ಮಾಡ್ಬೋದು. ಯಾರಿಗೆಲ್ಲ ಮದುವೆ ವಿಳಂಬ ಇದೆ, ನಮಗೆ ಮದುವೆನಲ್ಲಿ ದೋಷ ಇದೆ ಅನ್ನೋರು ವಿಶೇಷವಾಗಿ ಈ ಪೂಜೆಯನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಇದರ ಒಂದು ವಿಶೇಷ ಫಲ ಸಿಗುತ್ತೆ ಸ್ನೇಹಿತರೆ. ಇನ್ನು ದೇವಿಗೆ ನಾವು ಸ್ನಾನ ಮಾಡಬೇಕಂತ ಹೇಳಿ ಪೂಜೆ ಮಾಡಬೇಕಂತ ಹೇಳಿ ಸ್ನಾನ ಮಾಡಿ ಹಸುವಿನ ಗಂಜಲು ಮತ್ತು ಹಾಲು ಮತ್ತು ಇದರಿಂದ ಅಭಿಷೇಕವನ್ನು ಮಾಡಿ ಮನೆಗೆಲ್ಲ ಗೋಮೂತ್ರವನ್ನು ಸಿಂಪಡಿಸಿ ಬೂದು ಬಣ್ಣದ ವಸ್ತ್ರವನ್ನು ಧರಿಸಿ ಹೂವು, ಅಕ್ಕಿ ನೈವೇದ್ಯವನ್ನು ಅರ್ಪಿಸಿ ಒಂದು ಕಾತ್ಯಾಯನಿಯ ಜಪ ಮಂತ್ರವನ್ನು ಮಾಡಿದರೆ ಇದರ ಒಂದು ಪೂಜೆ ಸಂಪೂರ್ಣವಾಗುತ್ತೆ. ಅದೇ ರೀತಿಯಾಗಿ ಕಾತ್ಯಾಯನಿ ದೇವಿಯ ಒಂದು ಮಂತ್ರ ಬರುತ್ತೆ, ಆ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ, ಆರತಿಯನ್ನು ಎತ್ತಿ ಪ್ರಸಾದವನ್ನು ಕುಟುಂಬದೊಂದಿಗೆ ಹಂಚ್ಕೊಳ್ಳೋದ್ರಿಂದ ಈ ಒಂದು ದೇವಿಯ ಆರಾಧನೆ ಮುಕ್ತಾಯ ಆಗುತ್ತೆ. ಅದರಲ್ಲೂ ನಮಗೇನಾದರೂ ವಿವಾಹದಲ್ಲಿ ಅಡಚಣೆ ಬರ್ತಾ ಇದೆ, ಆರೋಗ್ಯ ಆಗಿರ್ಬೋದು ಅಥವಾ ಸುಖ ಸಮೃದ್ಧಿ, ಕುಟುಂಬದಲ್ಲಿ ಕಲಹ, ಈ ಥರದ್ದು ಎಲ್ಲನೂ ನಿವಾರಣೆ ಆಗುತ್ತೆ ನಾಳೆ ನಮ್ಮ ಈ ಒಂದು ಪೂಜೆಯನ್ನು ವಿಶೇಷವಾಗಿ ಮಾಡೋದ್ರಿಂದ. ಇದು ನವರಾತ್ರಿಯ 6ನೇ ದಿನದ ಕಾತ್ಯಾಯನಿ ದೇವಿಯ ಪೂಜಾ ವಿಧಾನ ಮತ್ತು ಮಹಾತ್ಮ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ವಿಶೇಷತೆಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡಿದಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯ ಹೊಸ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಎಲ್ಲರಿಗೂ. ಥ್ಯಾಂಕ್ ಯು.